ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ನಾನು ತಂದೆ ತಾಯಿಗಳು ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅನ್ನೋದನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಏನಿಲ್ಲ ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ, ಇತ್ತೀಚೆಗೆ ಈಗ ಬೆಳಿತಿರೋ ಮಕ್ಕಳು ಎಷ್ಟೊಂದು ಶಾರ್ಪ್ ಇದೆ, ಮತ್ತೆ ಹೇಳಿದ್ ಮತ್ ಕೇಳಲ್ಲ. ನಾವ್ ಅವ್ರನ್ನ ಹೇಗ್ ಬೆಳೆಸ್ಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿರುತ್ತೆ. ಈ ಮಕ್ಳು ಇವಾಗ ನಾವೆಲ್ಲ ಬೆಳಿವಾಗ ಆ ತರ ಇರ್ಲಿಲ್ಲ. ನಮ್ ತಂದೆ ತಾಯಿಗೆ 4-5 ಜನ ಮಕ್ಳು ಇರ್ತಾ ಇದ್ವಿ. ಅವ್ರು ಅಡ್ಗೆ ಮಾಡ್ತಿದ್ರು, ನಾವೇ ಊಟ ಹಾಕೊಂಡ್ ನಾವೇ ಊಟ ಮಾಡ್ತಾ ಇದ್ವಿ. ಮನೆ ಕೆಲ್ಸ ಎಲ್ಲಾ ಮಾಡ್ತಾ ಇದ್ವಿ, ಒಳಗಡೆನೂ ಕೆಲ್ಸ ಮಾಡ್ತಿದ್ವಿ, ಹೊರಗಡೆ ಕೆಲ್ಸ ಮಾಡ್ತಾ ಇದ್ವಿ, ಶಾಲೆಗೂ ಹೋಗ್ತಾ ಇದ್ವಿ. ಬಟ್ ಆದ್ರೆ ಈಗಿನ ಮಕ್ಳು ಹಾಗಲ್ಲ. ಅವರಿಗೆ ಸ್ಕೂಲ್ಗೆ ಹೋಗಿ ಬರೋದೇ ದೊಡ್ಡ ಕೆಲ್ಸ ಆಗ್ಬಿಟ್ಟಿರತ್ತೆ. ಏನ್ ಕೆಲ್ಸನೂ ಮಾಡಲ್ಲ. ಅವ್ರು ತಿಂದಿದ ತಟ್ಟೆನೂ ಕೂಡ ತೊಳಿಯಲ್ಲ ಆಗಿದ್ದಾರೆ ಮಕ್ಳು. ತಿಂದಿದ ತಟ್ಟೆನೂ ತೊಳಿಯಲ್ಲ, ಹಾಕಿರೋ ಬಟ್ಟೆನೂ ಕೂಡ ಬಿಚ್ಚಿ ಸೈಡಿಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಎಸ್ದ್ ಬಿಡ್ತಾರೆ. ಒಂದ್ ಶಿಸ್ತು ಬದ್ಧವಾಗೂ ಕೂಡ ನಾವು ಬೆಳೆಸ್ತಾ ಇಲ್ಲ. ಅವ್ರಿಗೊಂದು ಸಮಯ ಪ್ರಜ್ಞೆನೂ ಕೂಡ ನಾವ್ ಹೇಳ್ಕೊಡ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಏನು? ಇಷ್ಟೇ. ತಂದೆ ತಾಯಿಗಳು ಅತಿಯಾಗಿ ಮಕ್ಕಳನ್ನ ಮುದ್ದು ಮಾಡ್ತಾ ಇದ್ದೀವಿ. ಪ್ರೀತಿ ಅಲ್ಲ ಅದು, ಅತಿ ಮುದ್ದು. ಪ್ರೀತಿ ಮಾಡ್ಬೇಕು. ಅತಿ ಮುದ್ದಿನಿಂದ ನಮ್ ಮಕ್ಕಳನ್ನ ನಾವೇ ಹಾಳ್ ಮಾಡ್ತಾ ಇದ್ವಿ. ನೋಡಿ ಸ್ನೇಹಿತರೆ, ಮಕ್ಕಳು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರೂ ಫಸ್ಟ್ ತಂದೆ ತಾಯಿಗಳನ್ನ ಹೊಗಳ್ತಾರೆ. ನಿಮ್ ತಂದೆ ತಾಯಿಗಳು ಎಷ್ಟು ಒಳ್ಳೆ ಬುದ್ಧಿ ಕಲ್ಸಿದಾರಲ್ವಾ ಅಂತ. ಅದೇ ಮಕ್ಳೇನಾದ್ರು ಕೆಟ್ಟ ಕೆಲ್ಸ ಮಾಡಿದ್ರೆ ಅದಕ್ಕೂ ಕೂಡ ತಂದೆ ತಾಯಿನ ಬೈಕೊಳ್ತಾರೆ. ಅಯ್ಯೋ, ನಿಮ್ ತಂದೆ ತಾಯಿ ಎಷ್ಟು ನಿಮ್ ತಂದೆ ತಾಯಿಗಳು ನಿಮ್ ತಂದೆ ತಾಯಿ ಏನ್ ಬುದ್ಧಿ ಕಲ್ಸಿದ್ದಾರೆ ಅಂತ. ಅದಕ್ಕೆ ನಾನಿವತ್ತು ಇದನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೇಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ನೋಡಿ ಸ್ನೇಹಿತರೆ, ನಾವು ಮೊದಲು ಮಕ್ಕಳನ್ನ ಬೆಳೆಸ್ಬೇಕು ಅಂದ್ರೆ ಮೊದಲು ಮಕ್ಕಳಿಗೆ ನಾವು ಬಾಲ್ಯದಿಂದಲೇ ಸಂಸ್ಕಾರವನ್ನ ಬೆಳೆಸ್ಬೇಕು. ಸಂಸ್ಕಾರ ಅಂದ್ರೆ ಇಷ್ಟೇ. ಮೊದಲು ಪ್ರಾರಂಭ ಎಲ್ಲಿಂದ ಆಗುತ್ತೆ ಸಂಸ್ಕಾರ ಅಂದ್ರೆ, ಮನೆಗೆ ಯಾರಾದ್ರೂ ಬಂದ್ರು ಅನ್ಕೊಳ್ಳಿ, ನಮ್ ಸ್ನೇಹಿತರೇ ಬರ್ಬೋದು ಅಥವಾ ನಮ್ ನೆಂಟರುಗಳೇ ಬರ್ಬೋದು, ರಿಲೇಷನ್ಸ್ ಯಾರಾದ್ರೂ ಬರ್ಬೋದು. ಮನೆಗೆ ಬಂದಾಗ ಮಕ್ಕಳಿಗೆ ನಾವು ಮೊದ್ಲೇ ಹೇಳ್ಕೊಡ್ಬೇಕು. ಮನೆಗೆ ಯಾರಾದ್ರೂ ಬಂದ್ರೆ ಅವ್ರನ್ನ ಕೂರ್ಸು, ನೀರ್ ಕೊಡು, ಕಾಫಿ ಬೇಕಾ, ಊಟ ಮಾಡಿದ್ರಂತ ಕೇಳು ಅಂತ ಹೇಳ್ಕೊಡ್ಬೇಕು. ಇದು ಸಂಸ್ಕಾರ. ಆದ್ರೆ ಈಗ ಮಕ್ಳು ಏನ್ ಮಾಡ್ತಾರೆ ಹೇಳಿ, ಮನೆಗೆ ಯಾರಾದ್ರೂ ಬಂದ್ರೆ ಅವ್ರ ಜೊತೆ ಮುಕ್ತವಾಗಿ ಬಂದ್ ಮಾತಾಡಲ್ಲ. ರೂಮ್ ಇಂದ ಹೊರಗಡೆನೆ ಬರಲ್ಲ, ರೂಮ್ ಒಳಗಡೆ ಲಾಕ್ ಮಾಡ್ಕೊಂಡು ಕುತ್ಕೊಳ್ತಾರೆ. ಅದು ನಾವೇ ಕಲ್ಸಿರೋದು, ನಮ್ ಮಕ್ಳಲ್ವಾ, ನಾವೇ ತಾನೇ ಕಲ್ಸಿರೋದು. ಅದನ್ನ ನಾವು ಬಿಡಕ್ ಹೇಳ್ಬೇಕು. ಮಕ್ಕಳು ಆತರ ಅವರು ಬರ್ಬಾರ್ದು, ಮಾತಾಡ್ಸ್ಬಾರ್ದು ಅನ್ನೋದಲ್ಲ. ಮಕ್ಳಿಗೆ ನಾವ್ ಅದನ್ನ ಹೇಳ್ಕೊಟ್ಟಿಲ್ಲ. ಮಕ್ಳಿಗೆ ಅವ್ರನ್ನ ಕರೆದು ಮಾತಾಡ್ಸು, ಅವ್ರೇನ್ ಪ್ರಶ್ನೆ ಕೇಳ್ತಾರೋ ಅದಕ್ಕೆ ಉತ್ತರ ಕೊಡು ಅಂತ. ಅವ್ರೇನು ಪ್ರಶ್ನೆ ಕೇಳಲ್ಲ. ಅವ್ರು ಜನರಲ್ ಆಗಿ ಮನೆಗೆ ಯಾರೇ ಬಂದ್ರು ಏನ್ ಹೇಳ್ತಾರೆ ಹೇಳಿ, ಯಾವ ಕ್ಲಾಸ್ ಓದ್ತಾ ಇದ್ಯಾ, ಮಾರ್ಕ್ಸ್ ಎಷ್ಟ್ ತಗೊಂಡೆ, ಈಗ ಓದ್ತಾ ಇದ್ಯಾ ಅನ್ನೋದ್ರ ಬಗ್ಗೆ ಕೇಳ್ತಾರಷ್ಟೇ ಅಲ್ವಾ. ಅದನ್ನೇ ಅವನು ಪ್ರೀತಿಯಿಂದ ಉತ್ತರ ಕೊಟ್ರಾಯ್ತು, ಖುಷಿಯಿಂದ ನಗ್ತಾ ಉತ್ತರ ಕೊಟ್ರಾಯ್ತು. ಅದನ್ನ ನಾವ್ ಹೇಳ್ಕೊಡ್ಬೇಕು ಮಕ್ಳಿಗೆ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ, ನಾವ್ ತಂದೆ ತಾಯಿಗಳು ಮಾಡೋ ದೊಡ್ಡ ತಪ್ಪು ಏನಪ್ಪಾ ಅಂತ ಹೇಳಿದ್ರೆ, ಮಕ್ಕಳಿಗೆ ಕಷ್ಟಗಳನ್ನ ಹೇಳ್ಕೊಳಲ್ಲ ನಾವು. ಕಷ್ಟಗಳನ್ನೆಲ್ಲ ಬಿಟ್ಟು ಬರೀ ಸಂತೋಷನೇ ಹಂಚ್ಕೊಳ್ತಾ ಬಂದ್ರೆ, ಮುಂದೆ ಕಷ್ಟ ಬಂದಾಗ ನಮ್ ಮಗು ಎದುರಿಸೋ ಕಷ್ಟ ಆಗುತ್ತೆ. ಅವಾಗ ಏನಾಗುತ್ತೆ ಹೇಳಿ, ನಿಮ್ಗೆ ಗೊತ್ತಿರತ್ತೆ, ಬೇರೆ ಬೇರೆ ಕೆಟ್ಟ ದಾರಿನ ಹಿಡಿತಾನೆ. ಕೆಟ್ಟ ದಾರಿನ ಹಿಡಿಯಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಾವ್ ಮಕ್ಳಿಗೆ ನಾವ್ ಮೊದ್ಲು ಏನ್ ಹೇಳ್ಬೇಕು, ಮನೆ ಪರಿಸ್ಥಿತಿನ ಅರ್ಥ ಮಾಡಿಸ್ಬೇಕು. ಮನೇಲಿ ಏನೇ ಕಷ್ಟ ಬರ್ಲಿ, ನಾವು ಗಂಡ ಹೆಂಡ್ತಿ ಇಬ್ರೇ ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋದಲ್ಲ. ನಾವು ಮಕ್ಕಳೊಂದಿಗೆ ಹಂಚ್ಕೋಬೇಕು. ನಮ್ ಮಕ್ಳ ಹತ್ರ ಎದುರುಗಡೆ ಏನ್ ಮಾಡ್ಬೇಕು, ಹಣಕಾಸಿನ ವಿಚಾರನೇ ಬರ್ಲಿ, ಅಥವಾ ನಮ್ಗೇನಾದ್ರೂ ಸಮಸ್ಯೆ ಆಗಿರ್ಲಿ, ಅಥವಾ ನಮ್ಗೇನೋ ಹುಷಾರಿಲ್ದೆ ಆಗಿರ್ಬೋದು, ಅಥವಾ ನಮ್ ಕುಟುಂಬದಲ್ಲಿ ಯಾರಿಗಾದ್ರೂ ಏನಾದ್ರು ಸಮಸ್ಯೆ ಆಗಿರ್ಬೋದು, ಅದನ್ನ ಮಕ್ಳ ಹತ್ರ ನಾವ್ ಹಂಚ್ಕೊಳ್ತಾ ಹೋದ್ರೆ ಅದು ಮಕ್ಕಳಿಗೆ ಅದು ಒಂದು ಶಿಕ್ಷಣ ಆಗುತ್ತೆ. ಮಕ್ಳು ಅದನ್ನು ಕಲಿತಾ ಹೋಗ್ತಾರೆ. ಹೌದು, ಈ ತರ ಸಮಸ್ಯೆ ಬಂದಾಗ ನಾವು ಅದನ್ನ ಹೇಗ್ ನಿಭಾಯಿಸೋದು, ಹೇಗ್ ನಿರ್ವಹಿಸೋದು ಅನ್ನೋದನ್ನ ನಾವು ಕಲಿಸ್ತಾ ಹೋಗ್ತೀವಿ. ಈಗ ಎಕ್ಸಾಂಪಲ್, ನಮ್ಗೆ ಏನಾದ್ರೂ ಸಂಬಳ ಒಂದು 20,000 ಸಂಬಳ ಬರ್ತಾ ಇದೆ, 20,000 ಸಂಬಳ ಬರ್ತಾ ಇದೆ ಅಂದ್ರೆ, ನಮ್ಗೆ ಖರ್ಚು 25-30,000 ಆಗ್ತಾ ಇದೆ ಅಂದ್ರೆ, ಅದನ್ನ 20,000ದಲ್ಲಿ ಹೇಗ್ ನಿಭಾಯಿಸೋದು ಅನ್ನೋದನ್ನ ನಾವು ಮಕ್ಳಿಗೆ ಹೇಳ್ಕೊಡ್ಬೇಕು. ಅಂದ್ರೆ ನಾವೀಗ ಮನೆ ಖರ್ಚಾಗ್ಲಿ, ಮನೆ ರೇಷನ್ ಆಗ್ಲಿ, ಅಥವಾ ಮಕ್ಳದು ಸ್ಕೂಲಿಗೆ ಕಟ್ಟೋ ಫೀಸ್ ಆಗ್ಲಿ, ನಾವ್ ಎಷ್ಟೆಷ್ಟು ಕಟ್ತೀವಿ, ಎಷ್ಟು ಉಳಿತಾ ಇದೆ, ಆರೋಗ್ಯಕ್ಕೆ ನಾವು ಹಾಸ್ಪಿಟ್ಲ್ ಖರ್ಚು ಅದು ಇದು ಏನಾದ್ರೂ ಬಂದೇ ಬರ್ತಾ ಇರತ್ತೆ ಮಧ್ಯ. ಅದನ್ನೆಲ್ಲ ಮಕ್ಳಿಗೆ ಹೇಳ್ತಾ ಇದ್ರೆ ಮಕ್ಳಿಗೆ ಅರ್ಥ, ಓ ನಮ್ಮಪ್ಪ ಇಷ್ಟು ದುಡಿತಾ ಇದ್ದಾರೆ, ನಮ್ಮಮ್ಮ ಇಷ್ಟು ದುಡಿತಾ ಇದ್ದಾರೆ, ನಮ್ಗೆ ಇಷ್ಟು ಇನ್ಕಮ್ ಬರ್ತಾ ಇದೆ, ಅದ್ರಲ್ಲೂ ಖರ್ಚು ಜಾಸ್ತಿ ಆಗ್ತಾ ಇದೆ, ನಾವ್ ಹೇಗ್ ನಿಭಾಯಿಸ್ಬೇಕು ಅನ್ನೋದು ಮಕ್ಳಿಗೆ ಅರ್ಥ ಆಗ್ತಾ ಹೋಗುತ್ತೆ.
ಚಿಕ್ಕದ್ರಿಂದಾನೇ ನಾವು ಅರ್ಥ ಮಾಡಿಸ್ಬಿಟ್ರೆ ನಾಳೆ ದಿನ ಅವರು ದೊಡ್ಡವರಾದಾಗ, ಅವರು ಫ್ಯಾಮಿಲಿ ಹೋಲ್ಡರ್ ಆದಾಗ, ಅವ್ರ ಮಕ್ಕಳಿಗೆ ಅವರು ಕೂಡ ಅದನ್ನೇ ಕಲಿಸ್ತಾ ಹೋಗ್ತಾರೆ. ಮತ್ತೆ ನಾವು ಇನ್ನು ಮಕ್ಕಳಿಗೆ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸವನ್ನ ತುಂಬೇಕು ಸ್ನೇಹಿತರೆ. ಆತ್ಮಧೈರ್ಯ, ಆತ್ಮವಿಶ್ವಾಸ ಯಾಕ್ ಬೇಕು ಅಂದ್ರೆ ನಾಳೆ ದಿನ ಅವರಲ್ಲಿ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಇದ್ರೆ ಮಾತ್ರ ಅವ್ರು ಈ ಸೊಸೈಟಿಯಲ್ಲಿ ಬದುಕೋದಿಕ್ಕೆ ಸಾಧ್ಯ. ಅದನ್ನ ನಾವು ಹೇಳ್ಕೊಡ್ಬೇಕು. ಈಗ ನಾವು ತಂದೆ ತಾಯಿಗಳು ಏನ್ ಮಾಡ್ತೀವಿ ಹೇಳಿ, ನಮ್ಮ ಮಕ್ಳು ಡಿಸ್ಟಿಂಕ್ಷನ್ ಬರ್ಬೇಕು, ನಾವು ಸ್ಕೂಲ್ಗೆ ರ್ಯಾಂಕ್ ಬಂದ್ಬಿಡ್ಬೇಕು, ಅವ್ರು ಎಲ್ಲದ್ರಲ್ಲೂ A1 ಆಗಿರ್ಬೇಕು ಅಂತ ಆಸೆ ಇದು ಸಹಜ, ಇದು ತಪ್ಪಲ್ಲ. ಆದ್ರೆ ಮಕ್ಕಳು ಎಲ್ಲರಿಗೂ ದೇವರು ಎಲ್ಲಾ ಗಿಫ್ಟನ್ನು ಕೊಟ್ಟಿರಲ್ಲ. ಇಲ್ಲಿ ಪ್ರತಿಯೊಬ್ರು ಮಕ್ಳಿಗೂ ಕೂಡ ಏನಿರುತ್ತೆ, ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆದ್ರೆ ಒಬ್ಬೊಬ್ರು ಒಂದೊಂದ್ ರೀತಿ ಟ್ಯಾಲೆಂಟ್ ಇರ್ತಾರೆ. ಕೆಲವರು ಓದೋದ್ರಲ್ಲಿ ಇರ್ತಾರೆ, ಕೆಲವರು ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ, ಕೆಲವರು ಸಂಗೀತದಲ್ಲಿ ಇರ್ತಾರೆ, ಕೆಲವರು ಡ್ಯಾನ್ಸ್ ಅಲ್ಲಿ ಇರ್ತಾರೆ, ಕೆಲವರು ರಂಗೋಲಿ ಹಾಕೋದ್ರಲ್ಲಿ ಇರ್ತಾರೆ, ಏನ ಕೆಲವರು ಅಡಿಗೆ ಮಾಡೋದ್ರಲ್ಲಿ ಇರ್ತಾರೆ, ಏನಿಲ್ಲ ಅನ್ಕೊಳ್ಳಿ, ಕೆಲವರು ತಿನ್ನೋದ್ರಲ್ಲಾದ್ರೂ ಇರ್ತಾರೆ. ಅದು ಒಂದು ಕಲೆ ಅಲ್ವಾ, ಅದು ಒಂದು ಟ್ಯಾಲೆಂಟ್ ಅಲ್ವಾ. ಆದ್ರೆ ನಾವು ಅವ್ರು ಏನ್ ಮಾಡ್ತಾ ಇರ್ತಾರೋ ಅದನ್ನೇ ಪುಷ್ ಅಪ್ ಮಾಡ್ಬೇಕು. ಹೌದು, ನೀನ್ ಮಾಡ್ತಿರ ಸರಿ ಇದೆ, ಅದನ್ನೇ ಮುಂದುವರ್ಸು, ಚೆನ್ನಾಗ್ ಮಾಡ್ತಾ ಇದೀಯಾ, ಕೀಪ್ ಇಟ್ ಅಪ್ ಅಂತ ಆ ತರ ಹೇಳ್ಬೇಕು. ಆಗ ಮಕ್ಳಿಗೆ ಒಂಥರ ವಿಶ್ವಾಸ ಮೂಡುತ್ತೆ, ಅವ್ರ ಮೇಲೆ ಅವ್ರ ವಿಶ್ವಾಸ ಬರುತ್ತೆ, ಧೈರ್ಯನ ತುಂಬಿರುತ್ತೆ. ಇನ್ನು ನಾವು ಇನ್ನೊಂದು ದೊಡ್ಡ ತಪ್ಪು ಏನ್ ಮಾಡ್ತೀವಿ ಗೊತ್ತಾ ಸ್ನೇಹಿತರೆ, ನಮ್ ಎಲ್ಲಾ ಪರಿಸ್ಥಿತಿಲೂ ಅಡ್ಜಸ್ಟ್ ಮಾಡ್ಕೊಳ್ಳೋ ಗುಣವನ್ನ ನಾವು ಕಲ್ಸಲ್ಲ ಮಕ್ಳಿಗೆ. ಈ ಕೆಲವು ಮಕ್ಳು ನೋಡಿ, ಮನೇಲಿ ಆಗ್ಲಿ ಏನಾದ್ರು ಅಡಿಗೆ ಮಾಡ್ತೀವಿ ಅನ್ಕೊಳ್ಳಿ, ಕೆಲವರು ಅಯ್ಯೋ ಉಪ್ಪಿಟ್ಟ ವ್ಯಾ ಅಂತಾರೆ, ಓ ತರಕಾರಿ ಸಾಂಬಾರ ವ್ಯಾ ಅಂತಾರೆ. ಒಂಥರ ಎಲ್ಲಾನು ಅವ್ರಿಗೆ ಪಿಜ್ಜಾ ಬರ್ಗರ್ ಅಂದ್ರೆ ಬಾಯಲ್ಲಿ ನೀರು ಸುರಿಯುತ್ತೆ, ಓ ತಿಂತೀವಿ ಅಂತ. ಅದು ಆರೋಗ್ಯಕ್ಕೆ ಹಾನಿಕರ. ಆದ್ರೆ ನಾವು ಮಕ್ಳು ಕೇಳ್ತಾರೆ ಅಂತ ಅದನ್ನೇ ತಿನ್ನಿಸ್ತಾ ಹೋಗ್ತೀವಿ. ಅಂದ್ರೆ ಮಕ್ಳು ಏನ್ ಇಷ್ಟಪಡ್ತಾರೋ ಅದನ್ನ ನಾವು ಅವ್ರು ಮುದ್ದು ಮಾಡಿ ಕೊಡಿಸಿ ಅವ್ರ ಆರೋಗ್ಯವನ್ನ ಹಾಳು ಮಾಡ್ತೀವಿ. ಆದ್ರೆ ಪ್ರೀತಿ ಮಾಡಿ, ಆದ್ರೆ ಮುದ್ದು ಮಾಡ್ಬೇಡಿ. ಯಾಕೆಂದ್ರೆ ಅತಿ ಮುದ್ದುತನ ಏನಾಗುತ್ತೆ ಹೇಳಿ, ಅಮೃತನು ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ತರ ಆಗತ್ತೆ. ಕೆಲವು ಮಕ್ಕಳು ತುಂಬಾ ಹಠವಾದಿಗಳು. ಅಂದ್ರೆ ಅವ್ರಿಗೆ ಹೇಗಿರ್ತಾರೆ ಅಂದ್ರೆ, ಅವ್ರು ಕೇಳಿದ ನಾವು ಕೊಡ್ಸ್ಬಿಡ್ಬೇಕು. ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ತುಂಬಾ ಚಾಮುಂಡಿ ತರ ಆಗ್ಬಿಡ್ತಾರೆ, ಚಂಡಿ ಹಿಡ್ಕೊಬಿಡ್ತಾರೆ. ಅಂತ ಮಕ್ಕಳಿಗೆ ನಿಧಾನವಾಗಿ ಬುದ್ಧಿ ಹೇಳ್ಬೇಕು. ನೋಡಪ್ಪ, ನೀನ್ ತಪ್ಪು ಮಾಡ್ತಾ ಇದೀಯಾ, ಈ ತರ ಹಠ ಮಾಡ್ಬೇಡ, ಇವತ್ತಿಲ್ಲ ನಾಳೆ ಕೊಡಿಸ್ತೀನಿ, ಇವತ್ ನನ್ನ ಹತ್ರ ಹಣ ಇಲ್ಲ, ಕಾರ್ ಕೊಡ್ಸು ಅಂದ್ರೆ ಕಾರೇ ಕೊಡ್ಸಕ್ಕಾಗತ್ತಾ, ಅದಕ್ಕೆ ಸಮಾಧಾನಕ್ಕೆ ಬೈಕ್ ಕೊಡ್ಸೋಣ, ಇಲ್ಲ ಸೈಕಲ್ ಕೊಡ್ಸೋಣ, ಆ ಸಮಾಧಾನಕ್ಕೆ ಬೈಕ್ ಕೊಡ್ಸೋಣ, ಇಲ್ಲಾಂದ್ರೆ ಅದ್ ಸಮಾಧಾನಕ್ಕೆ ಏನಾದ್ರು ಆಲ್ಟ್ರೇಷನ್ ಏನಾದ್ರು ಕೊಡ್ಸಿ ಸಮಾಧಾನ ಮಾಡಿಸಿ. ಮಕ್ಕಳಲ್ಲಿ ನಾವು ಹೆಚ್ಚು ಸಮಯವನ್ನ ಕಳಿಬೇಕು. ನಮ್ ಬಾಲ್ಯ, ನಾವು ಚಿಕ್ಕಂದ್ರಲ್ಲಿ ನಾವೇನೇನ್ ಮಾಡಿರ್ತೀವಿ, ಯಾವ ಆಟಗಳನ್ನ ಆಡಿರ್ತೀವಿ, ನಾವು ಊಟ ಮಾಡಿರೋದಾಗಿರೋ, ಆಟಗಳ ಆಡಿರ್ಬೋದು, ಹಬ್ಬಗಳನ್ನ ಆಚರಿಸಿರೋದಾಗಿರ್ಬೋದು, ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ತಾತ, ಅಜ್ಜಿ ಅವ್ರ ಜೊತೆ ಇರಂತದಾಗಿರ್ಬೋದು, ಅಥವಾ ನಮ್ಮ ಚಿಕ್ಕಂದ್ರೆ ಬಾಲ್ಯ ಸ್ನೇಹಿತರು ಇರ್ತಾರಲ್ಲ, ಚಿಕ್ಕಂದ್ರಲ್ಲಿ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರ ಜೊತೆ ಕಳೆದಿರೋ ಕ್ಷಣಗಳಾಗಿರ್ಬೋದು, ಇದು ನಮ್ಮ ಮಕ್ಳ ಹತ್ರ ನಾವು ಶೇರ್ ಮಾಡ್ತಾ ಹೋಗ್ಬೇಕು. ಆಗ ಮಕ್ಳಿಗೂ ಅರ್ಥ ಆಗ್ತಾ ಹೋಗುತ್ತೆ. ಇವಾಗ ನಿಮ್ಗೆ ಗೊತ್ತಿದೆ, ಅವರಿಗೆ ಸ್ನೇಹಿತರ್ಗಿಂತ ಹೆಚ್ಚಾಗಿ ಟಿವಿ, ಮೊಬೈಲ್ ಸ್ನೇಹಿತರಾಗ್ಬಿಟ್ಟಿರ್ತಾರೆ. ಅವರೇ ಫ್ರೆಂಡ್ಸ್. ಮೊಬೈಲು, ಲ್ಯಾಪ್ಟಾಪು, ಟಿವಿ ಇದ್ರಲ್ಲಿ ಮುಳುಗೋಗಿರ್ತಾರೆ, ಗೇಮ್ ಅದು ಇಟ್ಕೊಂಡು. ನಾವು ಅದನ್ನ ಫಸ್ಟ್ ಬಿಡಿಸ್ಬೇಕು ಅಂದ್ರೆ, ನಾವು ಮಕ್ಕಳ ಜೊತೆ ಮಕ್ಕಳಾಗಿದ್ರೆ ನೋಡಿ, ಅದನ್ನೆಲ್ಲ ಬಿಡಿಸ್ಬೋದು. ಮಕ್ಕಳಿಗೂ ಕೂಡ ಈ ಕಷ್ಟ ಮತ್ತೆ ಸುಖ, ಸಂತೋಷ ಎರಡನ್ನೂ ಕೂಡ ನಾವು ಕಲಿಸ್ತಾ ಹೋಗ್ಬೋದು. ಈ ತರ ನಾವ್ ಹೇಳಿದ್ರೆ, ಬೆಳೆಸಿದ್ರೆ ಮಕ್ಕಳು ಸರಿದಾರಿಯಲ್ಲಿ ಹೋಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಾವ್ ಈ ತರ ಬೆಳೆಸ್ತಾ ಹೋದ್ರೆ ಮಕ್ಕಳು ನಮ್ಮ ಮನೆಗೆ ಆಗ್ಲಿ, ಸಮಾಜಕ್ಕೆ ಆಗ್ಲಿ, ದೇಶಕ್ಕೆ ಆಗ್ಲಿ ಒಳ್ಳೆಯ ಪ್ರಜೆಯಾಗಿರ್ತಾರೆ ಸ್ನೇಹಿತರೆ. ಯಾಕೆಂದ್ರೆ ಪ್ರತಿ ಒಂದು ವಿಷಯದಲ್ಲೂ ಒಳ್ಳೇದಾಗ್ಲಿ, ಕೆಟ್ಟದಾಗ್ಲಿ, ಅದ್ರ ಹಿಂದೆ ತಂದೆ ತಾಯಿಗಳ ಹೆಸರೇ ಬರೋದು, ಇದು ನಿಮ್ ನೆನ್ಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.